ನಮಸ್ಕಾರ ವೀಕ್ಷಕರಿಗೆ, ಅಂಗಾ ಫುಡ್ ಚಾನೆಲ್ಸ್ಗೆ ಸ್ವಾಗತ. ಜಯರಾಮ್ ಮತ್ತು ಲತಾವಿನ ನಮಸ್ಕಾರಗಳು. ಇವತ್ತು ನಾನು ಬಹಳ ಜನ ವೀಕ್ಷಕರ ಕೋರಿಕೆಯಂತೆ ನಿಂಬೆ ಹಣ್ಣಿನ ಗೊಜ್ಜು ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ನಿಂಬೆ ಹಣ್ಣಿನ ಗೊಜ್ಜು ಹುಳಿ ಹುಳಿಯಾಗಿ, ಸಿಹಿ ಸಿಹಿಯಾಗಿ, ಖಾರವಾಗಿ ಚಪಾತಿಗೆ, ಇಡ್ಲಿಗೆ, ದೋಸೆಗೆ, ಅನ್ನದ ಜೊತೆ ಕಲ್ಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಒಗ್ಗರಣೆ ಹಾಕುವಾಗ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಒಗ್ಗರಣೆ ಹಾಕಿದ್ರೆ ರೆಫ್ರಿಜಿರೇಷನ್ ಇಲ್ಲದೇನು ಅಂದರೆ ಫ್ರಿಜ್ಜಲ್ಲಿ ಇಲ್ಲದೇನು 1-2 ತಿಂಗಳಷ್ಟು ಹೊರಗಡೆ ಇರ್ಬೋದು. ಬನ್ನಿ ಅಡುಗೆ ಮನೆಗೆ ಹೋಗಿ ನೋಡೋಣ ಹೇಗೆ ಮಾಡೋದು ಅಂತ. ವೀಕ್ಷಕರೇ, ನಿಂಬೆಹಣ್ಣು ಗೊಜ್ಜು ಮಾಡೋಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ರಸ ಇರೋವಂಥದ್ದು ದಪ್ಪವಾಗಿರೋ 5 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಹೀಗೆ ಹೋಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಈ ಕುದಿಯೋ ನೀರಲ್ಲಿ ಈಗ 5 ನಿಂಬೆಹಣ್ಣನ್ನು ಹಾಕ್ಬಿಡೋಣ. ಇದು ಹಾಕ್ಬಿಟ್ಟು ಇದು ಚೆನ್ನಾಗಿ ಬೇಯಬೇಕು. ಇದು ಬೇಯೋ ಸಮಯದಲ್ಲಿ ಈ ನಿಂಬೆಹಣ್ಣು ಗೊಜ್ಜಿಗೆ ಏನೇನು ಪುಡಿ ಏನೇನು ಬೇಕು ಅಂತ ನೋಡ್ಕೊಂಬಿಡೋಣ. ಬನ್ನಿ ಮಾಡೋಣ ಅದನ್ನು. ವೀಕ್ಷಕನೇ, ಈಗ ನಿಂಬೆಹಣ್ಣು ಗೊಜ್ಜಿಗೆ ಪುಡಿ ಮಾಡ್ಕೊಳ್ಳೋಕೆ ಬೇಕಾಗಿರೋ ಪದಾರ್ಥಗಳು: 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ. ಈ ಕಡಲೆಬೇಳೆ ಗಟ್ಟಿಯಾಗಿರೋದ್ರಿಂದ ಮೊದಲು ಹಾಕೋತಾ ಇದ್ದೀನಿ. ಮತ್ತು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಕಡಲೆಬೇಳೆ ಗಮ್ಮಂತ ಇದೆ. ಇವಾಗ ನಾವು 1 ಟೇಬಲ್ ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದಕ್ಕೆ ನಾನು ಇವಾಗ 1 ಸ್ಪೂನ್ ಧನಿಯಾನು, ಕೊತ್ತಂಬರಿ ಬೀಜನೂ ಗಮ್ಮಂತಿದೆ. ಇವಾಗ 1/4 ಟೀ ಸ್ಪೂನ್ ಅಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ. ಮೆಂತ್ಯ ಒಂದು ಸ್ವಲ್ಪ ಬಣ್ಣ ಬದಲಾಗಬೇಕು. ಮೆಂತ್ಯ ಬೇಗ ಬಣ್ಣ ಬದಲಾಗೋಗುತ್ತೆ. ಇವಾಗ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ. ಎಲ್ಲದನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಹುರಿದಿದೆ. ಈ ಸಮಯದಲ್ಲಿ ನಾನು 8 ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಖಾರ ಬೇಕು ಅನ್ನೋರು ಬೇಕಾದರೆ ಗುಂಟೂರು ಮೆಣಸಿನ್ಕಾಯಿಗೂ ಹಾಕೋಬೋದು. ನಾನು ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಬಿಟ್ಟು ಇದೊಂದು ಸ್ವಲ್ಪ ಈ ಮೆಣಸಿನ್ಕಾಯಿ ಸ್ವಲ್ಪ ದಪ್ಪ ಆಗೋಷ್ಟು ಹುರಿದ್ಬಿಟ್ಟು ಮತ್ತು ಆರಕ್ಕೆ ಬಿಟ್ಬಿಡೋಣ. ಆರಕ್ಕೆ ಬಿಟ್ಟ ಮೇಲೆ ನೈಸಾಗಿ ಪುಡಿ ಮಾಡ್ಕೊಂಬಿಡೋಣ. ವೀಕ್ಷಕರೇ, ಹುರಿದ ಮಿಕ್ಸ್ಚರ್ ಎಲ್ಲ ತಣ್ಣಗಾಗಿತ್ತು. ಈಗ ಅದನ್ನು ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ರೋಸ್ಟ್ ಮಾಡಿದ್ದು ಕಡಲೆಬೇಳೆ ಅದೆಲ್ಲ ಅಲ್ಲ? ಹೌದು, ಹುರಿದಿದ್ದು. ವೀಕ್ಷಕರೇ, ನಿಂಬೆಹಣ್ಣು ಇನ್ನೂ ಬೇಯ್ತಾ ಇದೆ. ಈಗ ಏನು ನಾ ಪುಡಿ ಮಾಡ್ಕೊಂಡಿದ್ದ ಮಿಶ್ರಣ ಇದೆಯಲ್ಲ, ಅದನ್ನೆಲ್ಲ ಜಾರಿಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಫುಲ್ಲು ಬೇಯಬೇಕು. ಮತ್ತು ಈ ಗ್ರೇವಿ ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಇನ್ನು ತುಂಬ ನೀರಾಗಿದೆಯಲ್ಲ, ಗ್ರೇವಿ ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಸೊ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದೊಂದು ಸ್ವಲ್ಪ ಕಹಿಯಾಗಿರುತ್ತಲ್ಲ, ಹಾಗಾಗಿ ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ, ಯಾಕಂದರೆ ನಿಂಬೆಹಣ್ಣು ಭಾಳ ಹುಳಿ ಇರುತ್ತಲ್ಲ. ಹಾಗಾಗಿ ಇದನ್ನು ಇವಾಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಟ್ಬಿಟ್ಟು ಇದು ಚೆನ್ನಾಗಿ ಗಟ್ಟಿ ಆಗಬೇಕು. ಇನ್ನೊಂದು ಸ್ವಲ್ಪ ನೀರಿನ ಅವಶ್ಯಕತೆ ಇದೆ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇದು ಫುಲ್ಲು ಬೇಯೋಕ್ಕೆ ಇನ್ನೊಂದು ಏನೂ ಇಲ್ಲ ಅಂದರೆ ಒಂದು 7-8 ನಿಮಿಷ ತೊಗೊಳುತ್ತೆ. ಅಷ್ಟವರೆಗೂ ಇದನ್ನು ಮುಚ್ಚಿಟ್ಬಿಡೋಣ. ಆಮೇಲೆ ಒಗ್ಗರಣೆ ಹಾಕೋಣ. ವೀಕ್ಷಕರೇ, ಈಗ ನೋಡಿ ಚೆನ್ನಾಗಿ ಕುದ್ದು ಈ ಗ್ರೇವಿ ಗಟ್ಟಿಯಾಗಿದೆ. ಈ ಸಮಯದಲ್ಲಿ ಒಗ್ಗರಣೆ ಹಾಕೋಬೇಕು. ಒಗ್ಗರಣೆ ಹಾಕೋಬೇಕಾದ್ರೆ ನಾವು ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ತೊಗೋಬೇಕಾಗತ್ತೆ ಇದಕ್ಕೆ. ಯಾಕಂದರೆ ಹೇಳಿದ್ನಲ್ಲ, ಫ್ರಿಜ್ಜಿಂದ ಹೊರಗಡೆ ಇಡಬೇಕು ಅಂದರೆ ಕೂಡ ಕೆಡದೇ ಇರಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕಾಗತ್ತೆ. ನಾನೊಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ. ಈ ಎಣ್ಣೆಗೆ ಈಗ ನಾನು ಸಾಸಿವೆ, ಕೆಂಪು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಇಂಗು ಮತ್ತು ಕರಿಬೇವು ಒಗ್ಗರಣೆ ಕೊಡ್ತೀನಿ. ಎಣ್ಣೆ ಕಾದಿದೆ. ಈಗ 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಒಗ್ಗರಣೆ ಹಾಕ್ತಿದ್ದೀನಿ. ಸಾಸಿವೆ ಚೆನ್ನಾಗಿ ಚಿಟ್ಕೊಟ್ಬೇಕು. ಈಗ
ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಇಂಗು, ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು. ಇಂಗಲ್ದೆ ಉಂಟೆ ಗೊಜ್ಜಿಗೆ ಹಾಕಲೇಬೇಕಲ್ವಾ. ಮತ್ತು ಒಂದು ಸ್ವಲ್ಪ ಕರಿಬೇವು. ಒಗ್ಗರಣೆ ಆಗಿದೆ. ಈಗ ಇದನ್ನು, ಈ ಮಿಶ್ರಣನ ಕೊಟ್ಟು ಗೊಜ್ಜಿಗೆ ಸೇರಿಸ್ಬೇಕು. ಆ್ಯಕ್ಚುಲಿ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು. ಅಂದರೆ ನಿಂಬೆಹಣ್ಣು ಗೊಜ್ಜದು ಏನು ಮಾಡಿದ್ದೇನೆ ಅದು ಆಫ್ ಮಾಡಿಟ್ಟಿದ್ದೀನಿ. ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದು ಆರಿದ ಮೇಲೆ ಈ ಹಳೆ ಕಾಲದಲ್ಲಿ ಜಾಡಿ ಅಂತ ಬರ್ತಿತ್ತಲ್ಲ, ಜಾಡಿನಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ, ಇಲ್ಲಾಂದರೆ ಗಾಜ್ ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ಆವಾಗ ಯಾವಾಗ ಬೇಕಾದರೂ ಅವಾಗ ತೆಗೆದು ನೀವು ಇದನ್ನು ಉಪಯೋಗಿಸ್ಬೋದು. ಸುಲಭವಾಗಿ ಮಾಡ್ಬೋದು ಮನೆಯಲ್ಲಿ. ಆರೋಗ್ಯಕ್ಕೂ ನಿಂಬೆಹಣ್ಣಿನ ವಿಶೇಷ ಗುಣಗಳ ಬಗ್ಗೆ ನಾನು ಏನು ಹೇಳೋದು ಬೇಕಾಗಿಲ್ಲ. ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಸೊ ಈ ಚಾನೆಲ್ ಪೂರ್ತಿ ನಮ್ಮ ವಿಡಿಯೋ ನೋಡಿ. ಯಾರ್ಯಾರು ಹೊಸದಾಗಿ ಸೇರ್ಕೊಂಡಿದ್ದೀರೋ ಅವರು ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಳಬರು ಪ್ಲೀಸ್ ಕಂಟಿನ್ಯೂ ವಾಚಿಂಗ್. ಇದೇ ರೀತಿ ನಮ್ಮ ಚಾನೆಲ್ ನೋಡ್ತಾ ಇರಿ, ನಮಗೆ ಪ್ರೋತ್ಸಾಹಿಸ್ತಾ ಇರಿ. ಸೊ ಮುಂದಿನ ವಿಡಿಯೋಲಿ ಸಿಗೋಣ. ಮತ್ತು ಇನ್ನೊಂದು ಮಾತು ಹೇಳಬೇಕು ಅಂತ ಆಶಿಸ್ತೀನಿ. ನಾನು ಒಂದು ಆಂಗ್ಲ ಭಾಷೆ ಅಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ಒಂದು ಚಾನೆಲ್ ಶುರು ಮಾಡಿದ್ದೀನಿ. ಭಾಳ ಜನರು ಸಬ್ಸ್ಕ್ರೈಬರ್ಸ್ ಬೇರೆ ದೇಶದವರೆಲ್ಲ ನಮಗೆ ಕನ್ನಡ ಗೊತ್ತಾಗಲ್ಲ ಅಂತ ಹೇಳಿದ್ರು. ಅದರ ಹೆಸರು ಜಲಪೋ ಸ್ಟುಡಿಯೋಸ್ ಅಂತ. ಅದರೊಳಗೂ ಬೇರೆ ಬೇರೆ ಥರ ಊಟದ ಐಟಮ್ ಹಾಕ್ತಾ ಇದ್ದೀನಿ. ಇದು ಅದು ಆದಷ್ಟು ರಿಪೀಟ್ ಆಗಲ್ಲ. ಅದರೊಳಗೆ ಬೇರೆ ಥರ ಇರುತ್ತೆ, ಇದ್ರೊಳಗೆ ಬೇರೆ ಥರ ಇರುತ್ತೆ. ಈ ಚಾನಲ್ಗೆ, ನಮ್ಮ ಅಯ್ಯಂಗಾರ್ ಫುಡ್ ಚಾನಲ್ಸ್ಗೆ ನೀವು ಹೆಂಗೆ ಇದನ್ನು ನೋಡಿ ಕಂಟಿನ್ಯೂಸ್ ಆಗಿ ನಮಗೆ ಸಪೋರ್ಟ್ ಮಾಡಿದಿರೋ, ದಯವಿಟ್ಟು ಅದೇ ರೀತಿ ಜಲಪೋ ಸ್ಟುಡಿಯೋಸ್ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಒಂದು ಕಳಕಳಿಯ ಪ್ರಾರ್ಥನೆ ನಿಮ್ಮೆಲ್ರಿಗೂ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.